ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಶನಿಯ ಒಂದು ಪರ್ವತದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಶನಿ ನಮ್ಮ ಜೀವನದಲ್ಲಿ ಹೇಗೆ ಆ, ಒಳ್ಳೆಯದನ್ನು ಅಥವಾ ಕೆಟ್ಟದನ್ನು ಕಂಟ್ರೋಲಿಗೆ ತೊಗೊತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಮಧ್ಯದ ಬೆರಳಿನ ಕೆಳಗೇನೆ ಪಾರ್ಟ್ನ ನಾವು ಶನಿಯ ಪರ್ವತ ಅಂತ ಕರಿತೀವಿ, ಶನಿಯ ಜಾಗ ಅಂತ ಕರಿತೀವಿ. ಈ ಜಾಗದಲ್ಲಿ ಮೂಡಿರುವಂಥ ರೇಖೆಗಳ ಮೇಲೆ ನಾವು ಕೆಲವೊಂದನ್ನು ಕಾಣಸಿಗುತ್ತೆ ಹಾಗೂ ಇದರಿಂದ ಆಗಿರುವಂಥ ಅಡ್ವಾಂಟೇಜಸ್ನ ನಾವು ತಿಳ್ಕೊಳ್ಳೋಣ. ಹೇಗೆ ನಮ್ಮ ಲೈಫ್ನಲ್ಲಿ ಇದನ್ನು ಅಡ್ವಾಂಟೇಜಸ್ನ ನಾವು ತೊಗೊಬೋದು, ಅದನ್ನು ನಮಗೆ ಹೇಗೆ ಸಪೋರ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಯಾವಾಗ ನಿಮ್ಮೊಂದು ಆರ್ಟ್ ಲೈನ್ ಶನಿಯ ಪರ್ವತಕ್ಕೆ ಬಂದು ಸ್ಟಾಪ್ ಆಗುತ್ತೋ ಆ ವ್ಯಕ್ತಿಗಳು ಅವರ ಒಂದು ಮನೋಸ್ಥಿತಿ ಹೇಗಿರುತ್ತೆ ಅಂದರೆ ಅವರಿಗೆ ತುಂಬಾ ಮನಸ್ಸಿಗೆ ಖುಷಿಯಾಗಿರುವಂಥ ಕೆಲಸಗಳನ್ನ ಮಾಡೋದು ಮತ್ತು ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನ ಮಾಡೋದು, ಈ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಳ್ಳೋದ್ರಲ್ಲಿ ತುಂಬಾ ಮುಂದೆ ಇರ್ತಾರೆ. ಹಾಗೂ ಕೆಲವೊಬ್ಬರಿಗೆ ಇಲ್ಲಿ ಬಂದ್ಬಿಟ್ಟು ಸ್ಪ್ಲಿಟ್ ಇರುತ್ತೆ. ಈ ಥರ ಒಂದು ಶನಿಯ ಪರ್ವತದ ಕಡೆಗೆ ಇನ್ನೊಂದು ಗುರುವಿನ ಪರ್ವತದ ಕಡೆಗೆ ಸ್ಪ್ಲಿಟ್ ಇರುತ್ತೆ. ಇಂಥವ್ರು ತುಂಬಾ ಲಕಿಯೆಸ್ಟ್ ಪರ್ಸನ್ಸ್ ಅಂತ ಹೇಳ್ಬೋದು. ಇವ್ರನ್ನ ನೀವು ಕಣ್ಮುಚ್ಕೊಂಡು ನಂಬೋದು. ಯಾಕೆಂದರೆ ಇವರು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಬೇಕು ಅನ್ನೋ ಮನೋಭಾವದವರಾಗಿರೋಲ್ಲ. ಮತ್ತು ಇವರು ಯಾವುದೇ ಒಂದು ಡಿಸಿಷನ್ಸ್ ತೊಗೊಂಡ್ರು ಅದು ಪಕ್ಕಾ ಆಗಿರುತ್ತೆ. ಸೊ ಇಂಥವ್ರು ತುಂಬಾ ನಾಲೆಡ್ಜು ಇರುತ್ತೆ ಇವರಲ್ಲಿ. ಹಾಗೆಯೇ ಇವರಲ್ಲಿ ಬೇಜಾರಾಗುತ್ತೆ ಅಂದ್ಬಿಟ್ಟು ಮೋಸ ಮಾಡೋದಾಗಿರಲಿ, ಬೇಜಾರಾಗುತ್ತೆ ಅಂದ್ಬಿಟ್ಟು ಡಿಸಿಷನ್ನ ತಪ್ಪಾಗಿ ಹೇಳೋದಾಗಿರಲಿ, ಇದು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇವರು ತುಂಬಾ ನ್ಯಾಯಬದ್ಧವಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸಿಂಬಲ್ ಬಂದ್ಬಿಟ್ಟು ಹೀಗೆ ಒಂದು ಲೈನು ಏನಾರು ಆರ್ಟಿಂದ ಸ್ಟಾರ್ಟ್ ಆಗಿದ್ದರೆ, ಈ ಥರ ಒಂದು ಲೈನ್ ಆರ್ಟಿಂದ ಸ್ಟಾರ್ಟ್ ಆಯಿತು ಅಂದರೆ ಇಂಥವರು ಇವರ ಜೀವನದಲ್ಲಿ ತುಂಬಾ ಮನಸ್ಸಿಗೆ ಇಷ್ಟ ಪಡುವಂಥ ಕೆಲಸಗಳನ್ನ ಮಾಡೋದ್ರಲ್ಲಿ ತುಂಬಾ ನಿಪುಣತೆಯನ್ನು ಹೊಂದಿರ್ತಾರೆ. ಮತ್ತು ಇವರು ಮಾಡುವಂಥ ಕೆಲಸ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಇವ್ರುಗಳು ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇವರೇ ಓನಾಗಿ ಇವ್ರಿಗೆ ಖುಷಿ ಬರುವಂಥ ಈ ಕೆಲಸಗಳನ್ನ ಮಾಡಿದ್ರೆ ತುಂಬಾ ಸಕ್ಸಸ್ನ ಕಾಣ್ತಾರೆ. ಮತ್ತು ಇವರ ಒಂದು ಥಾಟ್ ತುಂಬಾ ವಿಭಿನ್ನವಾಗಿರುತ್ತೆ ಮತ್ತು ವೈಸ್ ಥಿಂಕಿಂಗ್ ಇರುತ್ತೆ. ಲಕ್ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ 2 ಲೈನ್ಗಳು ಈ ಥರ ಇರುತ್ತೆ. ಸೊ 2 ಲೈನ್ಗಳು ಈ ಥರ 2 ಲೈನ್ಗಳಿದ್ದರೆ ಇಂಥವರು ಮಲ್ಟಿ ಟಾಸ್ಕಿಂಗ್ ಪರ್ಸ್ನಾಲಿಟೀಸ್ ಆಗಿರ್ತಾರೆ. ಇವರಿಗೆ ಎರಡೆರಡು ಕೆಲಸನ ಒಟ್ಟಿಗೆ ಇವರು ನಿರ್ವಹಿಸುವಂಥ ಒಂದು ತಾಕತ್ತಿರುತ್ತೆ. ಇವ್ರ ಲೈಫ್ನಲ್ಲಿ ಇವರು ತುಂಬಾ ಮಲ್ಟಿ ಟಾಸ್ಕಿಂಗ್ ಕೆಲಸಗಳನ್ನ ಮಾಡಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡುವಂಥ ಒಂದು ಕೇಪಬಿಲಿಟಿ ಇವರಿಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಲಕ್ ಲೈನ್ ಏನಿದೆ, ಆ ಲಕ್ ಲೈನ್ ಇನ್ ಕೇಸ್ ಏನಾದ್ರು ಹೀಗೆ ಸ್ಟಾರ್ಟ್ ಆಯಿತು ಅಂದರೆ ಇವರು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಗೆ ಹೋಗಬಾರ್ದು. ಇವ್ರು ಸಿಂಗಲಾಗಿ ಕೆಲಸ ಮಾಡೋದ್ರೇ ಸೂಪರಾಗಿ ಇವ್ರಿಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವ್ರು ಪಾರ್ಟ್ನರ್ಶಿಪ್ಗೆ ಹೋದರೆ ಇವ್ರ ಐಡಿಯಾಲಜೀಸ್ ಬೇರೆಯವ್ರಿಗೆ ಅರ್ಥ ಆಗುವಂಥದ್ದು ಇರಲ್ಲ. ಇವ್ರು ಓನಾಗಿ ಇವರೇ ಒಂದು ಡೈರೆಕ್ಷನಲ್ಲಿ ಹೋಗ್ತಾರಲ್ಲ, ಅವಾಗ ಇವ್ರು ಸೂಪರಾಗಿ ದುಡ್ಡನ್ನ ಮಾಡ್ತಾರೆ. ಆ್ಯಂಡ್ ದುಡ್ಡು ಒಂದೇ ಅಂತಲ್ಲ, ಇವ್ರ ಲೈಫ್ನಲ್ಲಿ ಎಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ಇದೇ ಲೈನ್ ಇನ್ ಕೇಸ್ ಮೌಂಟಿಂದ ಏನಾದ್ರು ಹೀಗೆ ಹೋಯ್ತು ಅಂತಂದರೆ ಇಂಥವ್ರು ಲೈಫ್ನಲ್ಲಿ ಇವ್ರಿಗೆ ಆರ್ಟಿಸ್ಟಿಕ್ ಮೈಂಡ್ ಮತ್ತು ಇವ್ರದ್ದು ಒಂದು ಆರ್ಟಿಸ್ಟಿಕ್ ಕೇಪಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಯಾರೇ ಒಬ್ಬರು ಪೇಂಟರ್ಸ್ ಆಗಿರ್ಬೋದು, ಯಾರೇ ಒಬ್ಬರು ಒಳ್ಳೆ ಕ್ರಾಫ್ಟ್ಮೆನ್ಸ್ ಆಗಿರ್ಬೋದು, ಇವ್ರಿಗೆ ಇಂಥ ಸೈನ್ಗಳು ತುಂಬಾ ಇರುತ್ತೆ. ಯಾಕೆಂದರೆ ಇದು ಬಂದ್ಬಿಟ್ಟು ಬಂದ್ಬಿಟ್ಟು ನಿಮಗೆ ಇಮ್ಯಾಜಿನೇಷನ್ ಪವರ್ ಕೊಡುತ್ತೆ. ಹಾಗೆಯೇ ಅದನ್ನು ನೀವು ಒಂದು ಪೇಪರ್ ಮೇಲೆ ಹಾಕ್ಬೇಕಾದ್ರೆ ನಿಮ್ಗೆ ಪೇಷನ್ಸ್ ಬೇಕು ಮತ್ತು ನಿಮಗೆ ಅಷ್ಟೊತ್ತು ಕೂರಬೇಕು. ಅದನ್ನು ಶನಿ ಒದಗಿಸ್ಕೊಡ್ತಾನೆ. ಶನಿ ಬಂದ್ಬಿಟ್ಟು ನಿಮಗೆ ಕಾನ್ಸಂಟ್ರೇಷನ್ನ ಬಿಲ್ಡ್ ಮಾಡೋಕ್ಕೆ ತಾಕತ್ತು ಕೊಡ್ತಾನೆ. ಶನಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗೆ ಕರ್ಮಕಾರಕ. ಸೊ ಕರ್ಮಕಾರಕ ಆಗಿರೋದ್ರಿಂದ ನೀವು ಮಾಡಿರುವಂಥ ಕೆಲಸಗಳಿಗೆ ಅವನು ಪಕ್ಕಾ ಫಲಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ ಇನ್ನೂ ಒಂದು ಸೈನ್ ಏನಂತಂದರೆ ಇನ್ ಕೇಸ್ ಏನಾದ್ರು ನಿಮ್ಮ ಒಂದು ಲೈನ್ ಬಂದ್ಬಿಟ್ಟು ಇದರಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಬರೀ ಇಲ್ಲಿಂದಲೇ ನಿಮ್ಮದು ಒಂದು ಲೈನ್ ಸ್ಟಾರ್ಟ್ ಆಯಿತು ಅಂತಂದರೆ ಇದು ತುಂಬಾ ಆಸ್ಪಿಷಿಯಸ್ ಸೈನ್ ಅಂತ ಹೇಳ್ಬೋದು. ಯಾಕೆಂದರೆ ಇವರು 35 ಇಯರ್ಸ್ 32 ಇಯರ್ಸ್ ಆದಮೇಲೆ ಇವರು ಒಂದು ಲೈಫ್ನಲ್ಲಿ ಸಕ್ಸಸ್ನ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ ಲೆವೆಲಿಗೆ ಸಕ್ಸಸ್ನ ಕಾಣ್ತಾರೆ ಅಂದರೆ ತುಂಬಾ ಒಳ್ಳೆ ಲೆವೆಲ್ಗೆ ಸಕ್ಸಸ್ನ ಕಾಣ್ತಾರೆ. ಮತ್ತು ಯಾರಿಗೆ ಶನಿ ಮೌಂಟು ಪ್ರಾಮಿನೆಂಟ್ ಆಗಿರುತ್ತೋ ಇಂಥವರು ಇವ್ರ ಲೈಫ್ನಲ್ಲಿ ದಾನ ಧರ್ಮಗಳನ್ನ ಮಾಡಿದಷ್ಟು ಇವರಿಗೆ ಜಾಸ್ತಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರು ಎಷ್ಟು ಅವ್ರಿಗೆ ಹತ್ರ ದುಡ್ಡು ಬರುತ್ತೋ ಅದರಲ್ಲಿ ಒಂದು ಚಿಕ್ಕ ಪರ್ಸೆಂಟೇಜ್ನ ಇನ್ನೊಬ್ರು ಕೊಡೋದ್ರಿಂದ ಇವರು ತುಂಬಾ ಚೆನ್ನಾಗಿ ಮುಂದೆ ಬರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.